ಪ್ರಕೃತಿ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಬಹಳ ಇತ್ತು ಸರ್ ನನ್ಗೆ. ಹ್ಮ್. ಅದು ನಾನು ಬರೀ ಇನ್ಸ್ಟಾದಲ್ಲಿ ನಿಮ್ ವಿಡಿಯೋಸ್ ನೋಡ್ತಾ ಇದ್ದೆ ಸರ್ ನಾನು. ಹ್ಮ್. ಅದ್ ನನ್ಗೆ ನನ್ ಹೆಲ್ತ್ ಯಾವ್ದು ನನ್ ಪ್ರಕೃತಿ ಯಾವ್ದಿದೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಓಕೆ. ಅದ್ ನಾನು ಬರೀ ಏನು ಪ್ರಾಬ್ಲಮ್ ಆದ ತಕ್ಷಣ ಡಾಕ್ಟರ್ ಹತ್ರ ಹೋಗೋದು, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಬರೋದು ಇದೇ ಆಗ್ತದೆ. ನನ್ ವರ್ಕಿಂಗ್ ಇದೆ ಸರ್ ನಾನು. ಓಕೆ. ಅದಿರೋದಕ್ಕೆ ನನ್ಗೆ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಭಾಳ ಆಗೋದು, ಬರೀ ಕುತ್ಕೊಂಡು ವರ್ಕ್ ಮಾಡೋದಲ್ಲ, ನನ್ಗೆ ಹಿಂಗಾಗಿ ಎಕ್ಸರ್ಸೈಸ್ ಇಲ್ಲ, ಮೆಡಿಟೇಷನ್ ಇಲ್ಲ, ಏನು ಗೊತ್ತಾಗ್ತಿರ್ಲಿಲ್ಲ ಸರ್. ಓಕೆ. ಅದೇ ನೀವು ನಿಮ್ದು ಇನ್ಸ್ಟಾದಲ್ಲಿ ನಿಮ್ದೆಲ್ಲ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ನೀವು ಹೇಳೋದು ಎಲ್ಲ ನೀವ್ ಏನೇನ್ ಹೇಳ್ತಿದ್ರಲ್ಲ ಅದೆಲ್ಲ ನನ್ಗೆ ಆಗ್ತಿರೋದಕ್ಕೆ ನನ್ಗೆ ಆವಾಗ ನನ್ಗೆ ಗೊತ್ತಾಯ್ತು ನಂದು ವಾತದ ಪ್ರಕೃತಿ ಇದೆ ಅಂತ ಹೇಳಿ. ಓಕೆ. ಏನಾಗ್ತಾ ಇತ್ತು ನಿಮ್ಗೆ? ಅದಾದ್ಮೇಲೆ ನಿಮ್ದು ಹಾ ಸರ್, ಏನಾಗ್ತಾ ಇತ್ತು ನಿಮ್ಗೆ? ಏನ್ ಸಮಸ್ಯೆಗಳಾಗ್ತಾ ಇತ್ತು? ಅದೇ ಸರ್, ಬ್ಲೋಟಿಂಗ್ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್, ಆಮೇಲೆ ವೇಟ್ ಲಾಸ್ ಆಗೋದು, ಆಮೇಲೆ ಆಂಗ್ಸೈಟಿ, ಓಕೆ. ಸಡನ್ ವೇಟ್ ಲಾಸ್ ಆಗೋದು, ಹೇರ್ ಫಾಲ್, ಆಮೇಲೆ Okay. ಸರಿಯಾಗಿ ನೈಟ್ 1 ಗಂಟೆ 2 ಗಂಟೆ ಆದ್ರೂ ನಿದ್ದೆ ಬರ್ತಾ ಇರ್ಲಿಲ್ಲ ಸರ್ ನನ್ಗೆ. ಓಕೆ. ಓಕೆ. ನಮ್ದೆಲ್ಲ ವಿಡಿಯೋಸ್ ಎಲ್ಲ ನೋಡ್ತೀವಿ ಸರ್. ವಿಡಿಯೋಸ್ ನೋಡಿ ಎಲ್ಲ ನಮ್ದು ಇದ್ರಲ್ಲೇ ಅಳವಡಿಸ್ಕೊಂಡು ಹೋಗ್ತಾ ಇದ್ದೆ ಸರ್ ನಾನು. ಅವಾಗಿಂದ ಎಲ್ಲ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಆಮೇಲೆ ನಿಮ್ದು ಸೆಷನ್ ಅಟೆಂಡ್ ಮಾಡಿದ್ಮೇಲೆ ನೀವು ಚಾರ್ಟ್ ಕೊಟ್ಮೇಲೆ ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ ಸರ್. ಈಗ ಫುಲ್ ಒಂದು 6 ಮಂತ್ ಆಯ್ತು ಸರ್. ಈಗ ನಿಮ್ ವಿಡಿಯೋಸ್ ನೋಡಿದ್ಮೇಲೆ ಅವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು. ಆಮೇಲೆ ಈಗ ನಿಮ್ ಸೆಷನ್ ಅಟೆಂಡ್ ಮಾಡ್ತಾ ಮಾಡ್ತಾ ಈಗ ಫುಲ್ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಫುಲ್ ಮೈಂಡ್ ಫುಲ್ ರಿಲ್ಯಾಕ್ಸ್ ಇರುತ್ತೆ ಸರ್. ಸರಿಯಾಗಿ ನಿದ್ದೆ ಮಾಡ್ತೀನಿ, ಆಮೇಲೆ ಮೆಡಿಟೇಷನ್ ಎಲ್ಲ ಮಾಡ್ತೀನಿ ಸರ್. ಈಗ ಫುಲ್ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಓಕೆ. ಈ ಬ್ಲೋಟಿಂಗು ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆಯಾ? ಹಾ ಸರ್, ಕಮ್ಮಿ ಆಗಿದೆ ಸರ್.